ನಂದನಾಕುಲ ನಂದಗೋಕುಲ. ಚೌಟ್ರಿ ಜವಾಬ್ದಾರಿನ ನೀವೇ ವಹಿಸ್ಕೊಂಬಿಡಿ. ಏನಾಯ್ತು ಬೀಗ್ರೆ? ಒಪ್ಪಿಗೆ ಅಲ್ವಾ? ಹಾ ಸರಿ ಬೀಗ್ರೆ, ಹಾಗೆ ಆಗ್ಲಿ. ಮತ್ತೆ ಇನ್ನೊಂದ್ ವಿಷಯ ಬೀಗ್ರೆ, ನಾವ್ ಮೊದ್ಲೇ ಹೇಳ್ದಾಗೆ ನಮ್ ಕಡೆ ಸಂಬಂಧಿಕರು ತುಂಬಾ ಜಾಸ್ತಿ ಇದಾರೆ. ಮದ್ವೆಗೆ ದಂಡಿಯಾಗಿ ಬರ್ತಾರೆ. ಅದ್ರಲ್ಲೂ ಊಟದ ವಿಷಯದಲ್ಲಂತೂ ಪಲ್ಯ ಹೀಗೆ ಆಗ್ಬೇಕು, ಪಾಯಸ ಹೀಗೆ ಇರ್ಬೇಕು ಅಂತ ಹಠ ಮಾಡಿ ಕುತ್ಕೊಂಡ್ಬಿಡ್ತಾರೆ. ಆ ತಲೆನೋವೆಲ್ಲ ನೀವ್ ತಗೊಳ್ಳೋದು ನಮ್ಗಿಷ್ಟ ಆಗಲ್ಲ ಬೀಗ್ರೆ. ಅದಕ್ಕೆ ಊಟದ ಖರ್ಚೆಲ್ಲ ನಾವೇ ನೋಡ್ಕೊಂಡ್ಬಿಡ್ತೀವಿ. ಓಕೆ ಅಲ್ವಾ? ಎಂತ ಜಾಣ್ರಿ ಇವ್ರು, ಇರೋದ್ರಲ್ಲಿ ಊಟದ್ದೇ ಕಮ್ಮಿ ಖರ್ಚು, ಅದನ್ನ ತಾವೇ ನೋಡ್ಕೋತೀವಿ ಅನ್ಬಿಟ್ರಲ್ಲ. ಏನಾಯ್ತು ಬೀಗ್ರೆ? ಹಾ ಸರಿ ಸರಿ, ಹಾಗೆ ಆಗ್ಲಿ. ಹುಡುಗಿಗೆ ತಾಳಿನ ನಾವೇ ಮಾಡಿಸ್ಕೊಡ್ತೀವಿ. ಮಂಗಳಸೂತ್ರ ಒಂದು 30-35 ಗ್ರಾಮ್ದಿರುತ್ತೆ. 2 ಎಳೆ ಮಾಡಿಸ್ಕೊಡ್ತೀವಿ. ನಿಮಗ್ ಸರಿನಾ? ಕೇಶವ, ಏನು ಇದು? ಅತ್ತೆ ಸೊಸೆಗೆ 35 ಗ್ರಾಮ್ದು ತಾಳಿ ಸರ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮನೇಲಿ ಸೊಸೆರು ಅಂತ ನಾನು ಅಮ್ಮು ಇಬ್ರು ಇದೀವಿ. ಇಬ್ರು ಮದ್ವೆ ಆದಾಗಿಂದ ಅರ್ಶಿನ ದಾರದಲ್ಲೇ ದಿನ ಕಳೀತಾ ಇದೀವಿ. ಇದು ಅನ್ಯಾಯ ಕಣೋ. ಮೀನಮ್ಮ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆದಷ್ಟು ಬೇಗ ಇದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಮರ್ಯಾದೆ ತೆಗಿಬೇಡ ಕಣೆ, ಪ್ಲೀಸ್. ಆಂಟಿ, ಹುಡುಗಿಗೆ ಬಂಗಾರ ಎಷ್ಟು ಹಾಕ್ತಿದ್ದೀರಾ? ಅಂದ್ರೆ ಇದ್ರಲ್ಲೇನು ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಅಂತ ಬರೋದಿಲ್ವಲ್ಲ. ಎಲ್ಲಾ ಕಡೆನೂ ಹುಡುಗಿ ಕಡೆಯವರೇ ಹುಡುಗಿಗೆ ಬಂಗಾರ ಹಾಕಿ ಕಳ್ಸೋದಲ್ವಾ? ಎಷ್ಟು ಹಾಕ್ತಿದ್ದೀರಾ? ಧನ್ಯ, ಏನಮ್ಮ ಇದು? ಅವ್ರ ಮನೆ ಹುಡುಗಿ ಎಷ್ಟಾರು ಬಂಗಾರ ಹಾಕೊಳ್ಳಿ, ಎಷ್ಟಾಗ್ತೀರಾ ಅಂತೆಲ್ಲ ಕೇಳಬಾರ್ದು, ತುಂಬಾ ಅಭಾಸ ಆಗುತ್ತೆ. ಅಯ್ಯೋ ಅಪ್ಪ, ನಾನೇನ್ ಕೇಳ್ದೆ. ಈಗ ನನ್ ಮದ್ವೆ ಟೈಮಲ್ಲಿ ನಮ್ಮ ಅತ್ತೆ ಮನೆಯವ್ರು ನಿಮ್ನ ಕೇಳಿದ್ರು ತಾನೆ ಎಷ್ಟು ಬಂಗಾರ ಹಾಕ್ತಿದ್ದೀರಾ ಅಂತ. ನೀವೇನೋ ನಿಮ್ ಖುಷಿಗೆ 25,000 ಹಾಕಿದ್ರಿ. ಅದೇ ತರ ಕೇಳ್ತಿದ್ದೀನಪ್ಪ. ನೋಡಮ್ಮ, ಈಗಾಗ್ಲೇ ನಿಮ್ ಮನೆಗೆ 2 ಸೊಸೆರ್ ಬಂದಿದ್ದಾರೆ. ಅವ್ರು ಬರ್ತಾ ಎಷ್ಟು ಒಡವೆ ತಂದಿದ್ರು ನಾನು ನನ್ ಮಗಳಿಗೆ ಅಷ್ಟೇ ಒಡವೆ ಹಾಕಿಸ್ತೀನಿ, ಸರಿನಾ? ಅವ್ರೆಲ್ ಬಂಗಾರ ತಂದ್ರು? ನನ್ 2ನೇ ತಮ್ಮ 3ನೇ ತಮ್ಮ ಇಬ್ರು ಲವ್ ಮಾಡಿ ಮದ್ವೆ ಆಗಿರೋದು. ಅದಕ್ಕೆ ಬಂಗಾರನೂ ಇಲ್ಲ, ಏನೂ ಇಲ್ಲ. ಧನ್ಯ, ಓ, ಈ ವಿಷಯ ನನಗ್ ಗೊತ್ತಿತ್ತು, ಹಾಳಾದ್ ಮರುವು, ಮರ್ತ್ಬಿಟ್ಟೆ. ಮೀನಾ, ನೀನೇನ್ ಬೇಜಾರ್ ಮಾಡ್ಕೋಬೇಡಮ್ಮ. ಈಗೇನೋ ನಮ್ಮನೆ 2ನೇ ಸೊಸೆ 3ನೇ ಸೊಸೆ ಮೇಲೆ ಅವ್ರ ಅಪ್ಪಂದಿರು ಸಿಟ್ ಮಾಡ್ಕೊಂಡಿರ್ಬೋದು. ಆದ್ರೆ ಮುಂದೆ ಸಿಟ್ಟೆಲ್ಲ ಕಡಿಮೆ ಆಗಿ ಮಗಳು ನಮ್ಮ ಮಮಕಾರ ಕಾಡುತ್ತೆ. ಆಗ ಹುಡ್ಕೊಂಡ್ ಬಂದೇ ಬರ್ತಾರೆ. ಮೀನಾ ಅವರಪ್ಪ ಗವರ್ಮೆಂಟ್ ಕೆಲ್ಸದಲ್ಲಿದ್ದವ್ರು, ಇನ್ನು ಅಮೂಲ್ಯ ಅವರಪ್ಪ ಊರ್ಗೆ ದೊಡ್ಡ ಮನುಷ್ಯರು. ಇಬ್ರು ಒಡವೆ ಹಾಕೇ ಹಾಕ್ತಾರೆ. ನೀವೇನು ಯೋಚನೆ ಮಾಡ್ಬೇಡಿ. ಈಗೇನಮ್ಮ, ನಿನ್ ಮದ್ವೆ ಟೈಮಲ್ಲಿ ಬೀಗರು ನಿನ್ಗೆ 25,000 ಬಂಗಾರ ಹಾಕ್ಸಿದ್ರು ಅಷ್ಟೇ ತಾನೇ? ನಾವು ಅಷ್ಟೇ ಹಾಕ್ತಿವ್ ಬಿಡು. ನನ್ ಮದ್ವೆ ಆಗಿ 4 ವರ್ಷ ಆಯ್ತು. ಆಗ್ಲೇ ನಮ್ಮಪ್ಪ 25,000 ಬಂಗಾರ ಹಾಕಿದ್ರು. ನೀವ್ ಯೋಚನೆ ಮಾಡಿ. ಧನ್ಯ, ನೀನ್ ಸ್ವಲ್ಪ ಸುಮ್ಮನೆ ಇರಮ್ಮ. ಅವ್ರ ಅನುಕೂಲ ನೋಡಿ ಅವ್ರು ಹಾಕಿಸ್ತಾರೆ. ಆಯ್ತಮ್ಮ, ನನಗೂ ಬೇಡ ನಿನಗೂ ಬೇಡ. ಒಂದು 40,000 ಹಾಕಿಸ್ತೀನಿ, ಓಕೆನಾ? ಸರಿ, ಇನ್ನು ನಂದೇನ್ ತಕರಾರಿಲ್ಲ ಅಪ್ಪ. ನಾನು ನಿನ್ ಸುಮ್ನೆ ಆಗ್ಬಿಡ್ತೀನಿ. ನಾಳೆನೆ ಧಾರೆ ಸೀರೆ ಬೇರೆ ಬಟ್ಟೆ ಎಲ್ಲ ತಗೋಬೋದಲ್ವಾ? ನಿಮ್ಗೇನಾದ್ರೂ ಬೇರೆ ಕೆಲಸ ಇದೆಯಾ? ಅಯ್ಯೋ, ನಮ್ಗೆ ಮಾಡೋಕ್ ಬೇರೆ ಕೆಲ್ಸನೇ ಇಲ್ಲ. ನಾಳೆ ಹೋಗ್ಬರೋಣ ಬಿಡಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ರು ಕ್ಷೇಮನಾ? ಕೂತ್ಕೊಳ್ಳಿ.
ಕ್ಷಮಿಸಿ, ನಾನು ಬರೋದಕ್ಕೆ ಚೂರು ತಡ ಆಯ್ತು. ಅಯ್ಯೋ, ನೀವ್ ತಡ ಮಾಡಿದ್ದು ಒಳ್ಳೇದೇ ಆಯ್ತು ಪುರೋಹಿತ್ರೆ. ಅಷ್ಟರಲ್ಲಿ ನಾವು ಮದ್ವೆ ಖರ್ಚೆಲ್ಲ ಮಾತಾಡ್ ಮುಗಿಸಿದ್ವಿ. ನೀವು ಹುಡುಗಿ ಮತ್ತು ಹುಡುಗನ ಜಾತಕನ ಕಳ್ಸಿದ್ರಲ್ಲ, ಅದನ್ನ ನೋಡಿ ಲೆಕ್ಕಾಚಾರ ಮಾಡಿ 3 ಒಳ್ಳೆ ಮುಹೂರ್ತಗಳನ್ನ ನಿಗದಿ ಮಾಡಿದ್ದೀನಿ. ಹೇಳಿ. ಒಂದು ಜನವರಿ 10ಕ್ಕೆ, ಇನ್ನೊಂದು ಜನವರಿ 25, ಮೂರನೇದು ಫೆಬ್ರವರಿ 3ಕ್ಕೆ. ನೋಡಿ, ಈ 3 ಮುಹೂರ್ತನೂ ತುಂಬಾ ಪ್ರಶಸ್ತವಾಗಿದೆ. ಇದರಲ್ಲಿ ನಿಮಗೆ ಯಾವ್ದು ಅನುಕೂಲ ಅಂತ ಹೇಳಿದ್ರೆ ಅದನ್ನೇ ನಿಶ್ಚಯ ಮಾಡೋಣ. ನನಗಂತೂ ಜನವರಿ 10 ಒಳ್ಳೆ ದಿನ ಅಂತ ಅನಿಸ್ತಾ ಇದೆ. ಬೀಗ್ರೆ ನೀವೇನ್ ಹೇಳ್ತೀರಾ? ಹೌದೌದೌದು, ಜನವರಿ 10ಕ್ಕೆ ಇಟ್ಕೊಂಡ್ಬಿಡೋಣ. ದೊಡ್ಡವರು ಹೇಳ್ತಾರಲ್ಲ, ಶುಭಸ್ತಿ ಶೀಘ್ರಂ ಅಂತ, ಹಾಗೆ. ಸಂತೋಷ. ಈಗ ನಾನು ಲಗ್ನ ಪತ್ರಿಕೆನ ಬರಿಬೋದಾ? ಆಗ್ಲಿ. ಓಂ ಧ್ರುವಂತೆ ರಾಜಾವರಣ ಧ್ರುವಂ ದೇವೋ ಬೃಹಸ್ಪತಿ. ಓದ್ಬೋದಾ? ಕುಲದೇವತಾ ಪ್ರಸನ್ನ, ಸ್ವಸ್ತಿ ಶ್ರೀ ವಿಜಯ ಹೃದಯ, ಶ್ರೀಮತಿ ವೀಣಾ ಮತ್ತು ಪರಮೇಶ್ ಸೋಂಪುರ ದಂಪತಿಗಳ ಸುಪುತ್ರಿಯಾದ ಕುಂಕುಮ ಸೌಭಾಗ್ಯವತಿಯಾದ ಪ್ರಿಯಾ ಎಂಬ ವಧುವಿಗೂ ಹಾಗೂ ಶ್ರೀಯುತ ನಂದಕುಮಾರ್ ಹಾಗೂ ಗಿರಿಜಾ ದಂಪತಿಗಳ ಸುಪುತ್ರ ಚಿರಂಜೀವಿ ರಾಜಶೇಖರನಂತಹ ಮಾಧವ್ ಎಂಬ ವರನಿಗೂ ಇವರ ವಿವಾಹವನ್ನು ನೆರವೇರಿಸಲು ಬರೋ ಇದೇ ಜನವರಿ 10ನೇ ತಾರೀಕು 11:30 ಶುಭ ಲಗ್ನದಲ್ಲಿ ಗುರು ಮತ್ತು ಹಿರಿಯರು ನಿರ್ಧರಿಸಿ ನಿಶ್ಚಯಿಸಲಾಗಿದೆ. ಆಶೀರ್ವದಿಸಿ. ಬೀಗ್ರೆ, ನಾವಿನ್ ಹೊರಡ್ತೀವಿ. ಬಿಗ್ರೆ, ಒಂದೇ ಒಂದ್ ನಿಮಿಷ. ಅದು ನಮ್ದೊಂದು ಸಣ್ಣ ಕೊನೆ ಕೋರಿಕೆ ಇದೆ. ಅದನ್ನ ನೀವು ನಡೆಸ್ಕೊಡ್ಬೇಕು ಅಂತ. ಅದೇನು ಅಂತ ಹೇಳಿ. ಅದು ನಮ್ಮ ಮಗಳಿಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ಆಸೆ ಆಗ್ತಿದೆಯಂತೆ. ಅದಕ್ಕೆ ತಮ್ಮ ಒಪ್ಪಿಗೆ. ದಯವಿಟ್ಟು ಬೇಜಾರಾಗ್ಬೇಡಿ, ನನ್ಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಮದ್ವೆಗಿಂತ ಮುಂಚೆ ಹುಡುಗ ಹುಡುಗಿ ತಬ್ಕೊಳ್ಳೋದು, ಜೊತೆಲಿ ಓಡಾಡೋದು, ಹೆಗಲ್ ಮೇಲೆ ಕೈ ಹಾಕೊಳ್ಳೋದು ನನ್ಗೇನೋ ಇಷ್ಟ ಆಗೋದಿಲ್ಲ. ಅದಕ್ಕೆ ಇದೊಂದು ವಿಷಯ ಬೇಡ, ದಯವಿಟ್ಟು. ಓಹ್, ಹೌದಾ? ಅದು ಮಗು ಏನೋ ಆಸೆ ಪಡ್ತಿತ್ತು ಅಂತ ಕೇಳ್ದೆ ಅಷ್ಟೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಖಂಡಿತ ಬೇಡ ಬೀಗ್ರೆ. ಸರಿ, ನಾವಿನ್ನು ಹೊರಡ್ತೇವೆ. ಗಿರ್ಜಾ, ಬೇಗ ಬಾ. ಗಿರ್ಜಾ, ಅಂತೂ ಇಂತೂ ಇವತ್ತು ಮಾಧವನ ಮದುವೆ ನಿಶ್ಚಯ ಮಾಡ್ಕೊಂಡು ಬಂದಾಯ್ತು. ತುಂಬಾ ಜನ ಈ ನಂದನ್ಗೆ ಮಕ್ಕಳ ಮದುವೆ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಈಗೇನ್ ಹೇಳ್ತಾರೋ? ಹೋಗ್ಲಿ ಬಿಡು ಗಿರಿಜಾ, ನನ್ಗೆ ಅವ್ರ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ. ಆದ್ರೆ ನನ್ ಮಾಧವನ್ ಮದ್ವೆ ಧಾಮ್ ಧೂಮ್ ಅಂತ ನಡಿಬೇಕು. ಊರ್ನವರೆಲ್ಲ ಕರಿಬೇಕು ನಂಗೆ. ಕೇಶವ, ಯಾರ್ಯಾರ್ಗೆ ಇನ್ವಿಟೇಷನ್ ಕೊಡ್ಬೇಕು ಒಂದ್ ಪಟ್ಟಿ ಮಾಡಿಡ್ಬೇಕು. ಸರಿಯಪ್ಪ. ಯಾರ್ದಾರ ಹೆಸರು ಬಿಟ್ಟೆ ಬೈಸ್ಕೋತೀಯ ನೀನು. ಅಪ್ಪ, ನಮ್ಮ ಮನೆಗೆ ತರಕಾರಿ ಮಾರೋ ಶಿವಣ್ಣನು ಕರಿತೀನಿ. ಹಾಗೆ ಕೇಶವ, ನಂದು ಮತ್ತೆ ಅತ್ತೆದು ಬ್ಲೌಸ್ ಅಲ್ಲಿ ಕೊಡ್ತಾರ ಟೈಲರ್ ಅಂಕಲ್, ಅವ್ರನ್ನು ಕರಿಬೇಕು, ಮಿಸ್ ಮಾಡಬಾರ್ದು. ಕರಿಯೋಣ ಮೀನಾ, ಕರಿಯೋಣ. ನಮ್ಮ ಮನೆಗೆ ಡೈಲಿ ನ್ಯೂಸ್ ಪೇಪರ್ ಆಗ್ತಾನಲ್ಲ ಗಿರೀಶ, ಅವನಿಂದ ಹಿಡಿದು ನಮ್ಮ ಅಂಗಡಿಗೆ ತೆಂಗಿನಕಾಯಿ ಸಪ್ಲೈ ಮಾಡ್ತಾರಲ್ಲ ಮೀನಾನಾಥ, ಅವ್ರನ್ನು ಕರಿಯೋಣ. ಅಷ್ಟೇ ಯಾಕೆ, ಆ ಸೂರ್ಯ ಚಂದ್ರ ನಕ್ಷತ್ರ ಎಲ್ರನ್ನೂ ಕರಿಯೋಣ. ಕೇಶವ, ಮೀನಾ ಸುಮ್ಮನಿರೋ. ಅಪ್ಪ, ನಾನು ನನ್ನ ಫ್ರೆಂಡ್ಸು ಟೀಚರ್ಸು ಎಲ್ರನ್ನೂ ಕರಿತೀನಪ್ಪ. ಕರಿ ಮಗಳೇ, ಅದಲ್ಲೆಲ್ಲ ಚೌಕಾಸಿನೇ ಇಲ್ಲ. ನಂದ ಗೋಕುಲದಲ್ಲಿ ಮದ್ವೆ ಅಂದ್ರೆ ಏನ್ ಸುಮ್ನೆನಾ?
ಜನ ತುಂಬಿ ತುಳುಕ್ತಾ ಇರಬೇಕು. ಕೇಶವ, ಇವತ್ತೇ ಪ್ರಶ್ನವನ ಹತ್ರ ಹೋಗಿ ಇನ್ವಿಟೇಷನ್ಗೆ ಆರ್ಡರ್ ಕೊಡ್ಬೇಕು. ಹ್ಞೂ ಅಪ್ಪ, ಖಂಡಿತ ಕೊಡ್ತೀನಿ. ಇನ್ವಿಟೇಷನ್ ಬಂದ್ಮೇಲೆ ನಾನೇ ಖುದ್ದಾಗಿ ಎಲ್ರ ಮನೆಗೂ ಹೋಗಿ ಕೊಟ್ಟು ಬರ್ತೀನಿ. ಕೆಲವ್ರು ಯಾವಾಗ್ಲೂ ನನ್ನ ಹೀಯಾಳಿಸ್ತಾ ಇರ್ತಾರೆ, ನಮ್ಮನೆ ಶುಭ ಕಾರ್ಯ ಹಾಳು ಮಾಡ್ದೆ, ನಮ್ಮನೆ ಶುಭ ಕಾರ್ಯ ಹಾಳು ಮಾಡ್ದೆ ಅಂತ. ಅವರು ಮರ್ತೋಗಿರ್ಬೇಕು ನನ್ ಮೊಮ್ಮಗು ನಾಮಕರಣ ಹಾಳು ಮಾಡಿದ್ದೆ ಅವರು. ಹಳೆ ದ್ವೇಷ ರೋಷ ಎಲ್ಲ ಮನ್ಸಲ್ಲಿ ಇಟ್ಕೊಂಡು ಈಗ ಮಾಧವನ ಮದುವೆ ನಿಲ್ಸಕ್ಕೆ ಅವ್ರು ಯೋಚನೆ ಮಾಡ್ತಾ ಇರ್ಬೋದು. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಗಿರಿಜಾ. ಯಾಕೆ ಅಂದ್ರೆ ಈ ಮದುವೆನ ಯಾರು ನಿಲ್ಸಕ್ಕಾಗೋದಿಲ್ಲ. ಸೂಪರ್ ಮಾವ. ಈ ಶಾಲ್ ಸುತ್ಕೊಂಡು ಹೊಡೆಯೋದು ಅಂದ್ರೆ ಇದೇ ಅನ್ಸತ್ತಲ್ವಾ ಮೀನಾ? ಅಪ್ಪ ಹೆಂಗ್ ಬಾರ್ಸಿದ್ರು? 6 ಮೇಲೆ 6. ಹ್ಞೂ ಅಣ್ಣ, ಈ ಟೈಮ್ನಲ್ಲಿ ಆ ಕಟಕ ಕಿರಾತಕ ಶ್ರೀಕಂಠ ಇರ್ಬೇಕಾಗಿತ್ತು. ಛೆ, ಮಿಸ್ ಆಗೋದ. ಸಾಕು ಬಾಯ್ ಮುಚ್ಚೆ. ಅಯ್ಯೋ ದೇವ್ರೆ, ಇವ್ರಿಂತ ಹೊತ್ನಲ್ಲಿ ಇವ್ರನ್ನ ಯಾಕೆ ಎದುರು ಹಾಕೊಂಡ್ರು? ಅವ್ರೇನಾದ್ರೂ ಮದ್ವೆಗ್ ತೊಂದ್ರೆ ಮಾಡಿದ್ರೆ? ಅಯ್ಯೋ ಅತ್ತೆ, ಅವ್ರು ಏನು ಮಾಡೋದಿಲ್ಲ. ಬನ್ನಿ, ನೀವು ಒಳಗೋಗೋಣ. ಬನ್ನಿ. ನೋಡ್ದ ನಂದುನ ಇಷ್ಟು ದಿವಸ ನಾವು ಅವನ್ಗೆ ಏನು ಕೇಳಿ ಬಯಸೋದು ಬೇಡ ಅಂತ ಸುಮ್ಮನೆ ಇದ್ರೆ ಇವತ್ತು ಎಷ್ಟು ಉಸ್ಬಿಟ ಅಂತ. ಇದಕ್ಕೇನ್ ಹೇಳ್ತೀಯ? ಇಷ್ಟು ದಿನ ನಮ್ಮ ಮನೇಲಿ ಮದುವೆ ಮುರಿದು ಬಿದ್ದಂಗೆ ಯಾರ ಮೇಲೂ ಆಗ್ಬಾರ್ದು, ಹೆಣ್ಣು ಹೆತ್ತವರು ಕಣ್ಣೀರು ಹಾಕ್ಬಾರ್ದು, ಒಂದು ಹುಡುಗಿ ಜೀವನ ಹಾಳಾಗ್ಬಾರ್ದು ಅಂತ ಸುಮ್ಮನಿದ್ದೆ. ನಮ್ಮ ಮನೆ ನೆಮ್ಮದಿನ ಹಾಳು ಮಾಡಿ ಒಂಚೂರು ಪಾಪ ಪ್ರಜ್ಞೆ ಇಲ್ದೆ ಆ ನಂದ ನಮ್ಮನ್ನೇ ಉರಿಸ್ತಾ ಇದ್ನಲ್ಲ. ಇನ್ನು ನಾನು ನಿನ್ನ ತಡೆಯೋದಿಲ್ಲ ಚಂದ್ರು. ಈ ಸೂರ್ಯನ ಊರಿನ ತಡೆಯೋ ತಾಕತ್ತು ಆ ನಂದನಿಗಿದೆಯಾ ಅಂತ ನಾನ್ ನೋಡ್ಬೇಕು. ಆ ಹುಡುಗಿ ಯಾರ ಮಗಳು ಅಂತ ಗೊತ್ತಾಯ್ತಾ? ವಿಚಾರಿಸ್ದೆ ಅಣ್ಣ, ಅವರ ಪರಮೇಶ್ ಅಂತೆ. ಅವನ ನಂಬರು ತಗೊಂಡಿದ್ದೀನಿ. ಅವನ್ ಈಗಲೇ ಫೋನ್ ಮಾಡು. ಆ ನಂದ ಇಷ್ಟು ದಿವಸ ಎದ್ದೆ ಉಬ್ಬಿಸ್ಕೊಂಡು ನಮ್ಮ ಮುಂದೆ ಮಾತಾಡ್ತಾ ಇದ್ನಲ್ಲ, ಈಗ ನಮ್ಮ ಮುಂದೆ ತಲೆನೇ ಎತ್ತಬಾರ್ದು. ಹಾಗೆ ಮಾಡು. ಹಲೋ, ಪರಮೇಶ್ ಅವರ? ಹೌದು. ನೀವ್ಯಾರು? ನಾವ್ಯಾರು ಅನ್ನೋದಕ್ಕಿಂತ ನೀವು ನಿಮ್ಮ ಮಗಳನ್ನ ಕೊಡ್ತಾ ಇದ್ದೀರಲ್ಲ, ಆ ಮನೆಯವರು ಎಂತವ್ರು ಅಂತ ಮೊದಲು ತಿಳ್ಕೊಳ್ಳಿ. ಆಗ ನಿಮ್ಮ ಮಗಳು ಬಹಳ ಚೆನ್ನಾಗಿರುತ್ತೆ. ಅಂದ್ರೆ ನೀವು ಆ ನಂದಕುಮಾರ್ ಮಗ ಮಾಧವನ್ಗೆ ನಿಮ್ಮ ಮಗಳನ್ನ ಕೊಡ್ಬೇಕು ಅಂತ ಇದ್ದೀರಾ. ಆ ಹುಡುಗ ಕುಡಿತಾನ್ರಿ. ಓ ಹೌದಾ? ಯಾವಾಗ ಕುಡ್ದಿದ್ದನ್ನ ನೀವು ನೋಡಿದ್ರ? ಈಗ ಒಂದ್ 3 ತಿಂಗಳ ಹಿಂದೆ ಕೂಡ್ಕೊಂಡು ತೂರಾಡ್ಕೊಂಡು ಬೀದಿಲ್ ಬಿದ್ದಿದ್ದ. ಓ 3 ತಿಂಗಳ ಹಿಂದೆನಾ? ಅಷ್ಟ್ರ ಮೇಲೂ ಅವ್ನು ಕುಡ್ದಿಲ್ಲ ಅಂದ್ರೆ ಆ ಮನುಷ್ಯ ಕುಡ್ತಾ ಬಿಟ್ಟಿದ್ದಾನೆ ಅಂತ ಅರ್ಥ ಸ್ವಾಮಿ. ಈಗಿನ ಕಾಲದಲ್ಲಿ ಗಂಡು ಮಕ್ಕಳು ಕುಡಿಯೋದೆಲ್ಲ ಕಾಮನ್ನು, ಅದೇನೋ ಅಂತಾರಲ್ಲ ಅಕೇಶನಲ್ಲಿ ಕುಡಿಯೋದು ಅಂತ. ಹಾಗೆ ಇವರು ಕುಡ್ದಿರ್ಬೋದು ಬಿಡಿ. ಆ ಹುಡುಗನ್ಗೆ ಇದಕ್ಕಿಂತ ಮುಂಚೆ ಬೇರೆ ಹುಡುಗಿ ಜೊತೆ ಲವ್ ಇತ್ತು ಕಣ್ರಿ. ಅಂತವನ್ಗೆ ನಿಮ್ಮ ಮಗಳು ಕೊಡ್ತೀರಾ? ಉತ್ತರ ನೀವೇ ಕೊಟ್ರಲ್ಲ ಸ್ವಾಮಿ. ನಾನಾ? ಹಾ, ಈಗ ನೀವೇ ಹೇಳಿದ್ರಲ್ಲ ಏನು ಬೇರೆ ಹುಡುಗಿ ಜೊತೆ ಲವ್ ಇತ್ತು ಅಂತ. ಇತ್ತು ಅಂದ್ರೆ ಭೂತಕಾಲ. ಭೂತ ಅಂದ್ರೆ ಹಳೇದು, ಮುಗಿದೋಗಿರೋದು. ಈಗ ಯಾವ ಹುಡುಗಿ ಜೊತೆ ಲವ್ ಇಲ್ವಲ್ಲ, ಬಿಡಿ. ರೀ ಸ್ವಾಮಿ, ನಾನು ಆ ನಂದಕುಮಾರ್ ಮನೆ ಎದುರುಗಡೆ ಮನೆಯವನು. ನಾನು ಇಷ್ಟು ವರ್ಷದಿಂದ ನೋಡಿರೋದಕ್ಕೆ ಹೇಳ್ತಾ ಇದ್ದೀನಿ, ಆ ಹುಡುಗ ಸರಿ ಇಲ್ಲ ಕಣ್ರಿ. ನಾವು ಸರಿ ಇಲ್ಲ ಸ್ವಾಮಿ, ಅವರು ಸರಿ ಇಲ್ಲ, ನಾವು ಸರಿ ಇಲ್ಲ. ಅಲ್ಲಿಗೆ ಜೋಡಿ ಸರಿ ಹೋಯ್ತಲ್ಲ. ಏನ ಚಂದ್ರು? ಅಣ್ಣ, ಇವ್ನ್ಯಾರೋ ಲೂಸ್. ನಾನು ಹೇಳಿದ್ದೀನಿ ಸೀರಿಯಸ್ ಆಗಿ ತಗೋತಾ ಇಲ್ಲ. ಯಾರು ತಲೆ ಕೆಟ್ಟೋಗಿದೆ ಅನ್ಸುತ್ತೆ. ಯಾರ ಹತ್ರ ಮಾತಾಡ್ತಿದ್ರಿ? ನಮ್ ಬೀಗರು ಎದುರುಗಡೆ ಮನೆಯವರು.
ಆ ಹುಡುಗ ಸರಿ ಇಲ್ಲ, ನಿಮ್ ಹುಡುಗಿನ ಕೊಡ್ಬೇಡಿ ಅಂತ ಏನೇನೋ ಹೇಳಕ್ ಬಂದ್ರು. ನಾನ್ ನಂಬಿಡ್ತೀನ? ಸರಿಯಾಗಿ ಕೌಂಟರ್ ಕೊಟ್ಟೆ, ಫೋನ್ ಇಟ್ಬಿಟ್ರು. ಅವರು ಈ ಮದ್ವೆ ಮುರಿಬೇಕು ಅಂತಾನೆ ಪ್ಲಾನ್ ಮಾಡ್ತಾ ಇದಾರೆ ಅನ್ಸುತ್ತೆ. ಒಂದ್ ಕೆಲ್ಸ ಮಾಡೋಣ, ಮುಂದಿನ ಸಲ ಬೀಗ್ರ ಮನೆಗೆ ಹೋದಾಗ ಅವ್ರನ್ನ ಒಂದ್ ಕೈ ನೋಡ್ಕೊಂಡೇ ಬಿಡೋಣ, ಏನಂತೀರಾ? ಹಾ. ಹೋಗಿ ಸುಮ್ಮನೆ ಭಯ ಆಗತ್ತೆ ಕಡೆ. ಅತ್ತೆ ನೀವೇ ಹೆದರ್ಕೊಂಡ್ರೆ ಹೇಗೆ? ಹೋಗಿ ಧೈರ್ಯವಾಗಿ ಮಾತಾಡಿ. ಹೋಗಿ ಅಂದೆ, ಹೋಗಿ. ರೀ, ಏನ್ ಮಾಡ್ತಾ ಇದ್ದೀರಾ? ಕಾಣ್ತಾ ಇಲ್ವಾ? ಹಾ, ಪೇಪರ್ ಓದ್ತಾ ಇದ್ದೀರಲ್ವಾ? ರೀ, ಪೇಪರ್ ಅಲ್ಲಿ ತುಂಬಾ ವಿಷಯಗಳಿರುತ್ತೆ ಅಲ್ವಾ? ಯಾಕೆ ಗಿರಿಜಾ, ಏನಾಯ್ತು? ಏನೋ ಕೇಳಕ್ ಬಂದಿದ್ಯಾ, ಅದಕ್ಕೆ ಪೀಠಕ್ಕೆ ಹಾಕ್ತಾ ಇದೆಯಾ? ಏನ್ ಹೇಳು. ಬೀಗ್ರದೇನೋ ಫ್ರೀ ವೆಡ್ಡಿಂಗು, ಶೂಟು ಏನೋ ಹೇಳಿದ್ರಲ್ಲ, ಅದನ್ನ ಮಾಡ್ಸೋಣ ರೀ, ಬೇಡ ಅನ್ಬೇಡ್ರಿ. ಗಿರಿಜಾ, ಅದು ಫ್ರೀ ವೆಡ್ಡಿಂಗ್ ಶೂಟ್ ಅಲ್ಲ, ಪ್ರೀ ವೆಡ್ಡಿಂಗ್ ಶೂಟ್. ನಾನು ಹೇಳ್ದೆ ಅಲ್ವಾ, ಅವೆಲ್ಲ ನನಗಿಷ್ಟ ಇಲ್ಲ ಅಂತ. ಮತ್ ಯಾಕೆ ಇಷ್ಟೊಂದು? ನಮ್ ಕಾಲದಲ್ಲೇನೋ ಇದೆಲ್ಲ ಇರ್ಲಿಲ್ಲ, ಆದ್ರೆ ನಮ್ಮ ಮಕ್ಕಳು ಈಗಿನ ಕಾಲದವ್ರಲ್ವಾ, ಅವ್ರಿಗಿದೆಲ್ಲ ಆಸೆ ಇರುತ್ತಲ್ವಾ ರೀ. ರೀ, ನಮ್ ಬೀದಿ ಕೊನೆಯಲ್ಲಿ ಶಾರದಮ್ಮ ಇದಾರಲ್ಲ, ಅವ್ರ ಮಗನ್ ಮದ್ವೆಲೂ ಇವೆಲ್ಲ ಮಾಡಿಸಿದ್ರು ರೀ. ಆಗ್ಲೇ ನನ್ಗೆ ಆಸೆ ಆಗಿತ್ತು ನಮ್ಮ ಮಾಧವನ್ ಮದ್ವೆಗೂ ಹೀಗೆ ಮಾಡಿಸ್ಬೇಕು ಅಂತ. ಮಾಡ್ಸೋಣ ರೀ. ಯಾಕೆ ಗಿರಿಜಾ, ಯಾಕೆ ಇಷ್ಟ ಹಠ ಮಾಡ್ತ? ಯಾಕೋ ಗೊತ್ತಿಲ್ಲ ರೀ, ನನಗೆ ಈ ಫೋಟೋ ಹಿಡಿಸ್ಲೇಬೇಕು ಅನ್ನಿಸ್ತಿದೆ. ಯಾಕೆಂದ್ರೆ ಫೋಟೋ ಅಂದ್ರೇನೆ ಒಂದ್ ನೆನಪು, ಅದನ್ನ ನಾವಿನ್ಯಾವತ್ತೋ ನೋಡಿದಾಗ ನಮ್ಮ ಮನ್ಸಿಗೆ ಎಷ್ಟು ಖುಷಿ ಆಗತ್ತೆ. ಅದಕ್ಕೆ ಒಪ್ಕೊಳ್ರಿ. ನನಗಂತೂ ಇವೆಲ್ಲ ಇಷ್ಟ ಇಲ್ಲ. ನೀನ್ ಕೇಳ್ತಾ ಇದೀಯ ಅಂತ ಒಪ್ಕೋತಾ ಇದ್ದೀನಿ. ಅಯ್ಯೋ, ಹಾಗಾದ್ರೆ ನೀವ್ ಈ ಫೋಟೋ ತೆಗಿಯಕ್ ಒಪ್ಕೊಂಡ್ಬಿಟ್ರಾ? ಸರಿ ರೀ, ನಿಮ್ಗೋಗಿ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಗಿರಿಜಾ, ಆ ಫೋಟೋ ತೆಗಿಯೋನ ಹತ್ರ ಮಕ್ಳಿಗೆ ಮಾತಾಡಕ್ ಹೇಳು, ದುಡ್ಡು ನಾನು ಕೊಡ್ತೀನಿ. ಅಯ್ಯೋ, ನೀವೆಷ್ಟು ಒಳ್ಳೆಯವ್ರಿ, ನಾನು ಏನ್ ಕೇಳಿದ್ರು ನೀವಿಲ್ಲ ಅಂತಾನೆ ಹೇಳಲ್ಲ. ನಾನು ಒಪ್ಕೊಂಡಲ್ಲ. ಅದೇ ರೀ, ನಾನ್ ಕೇಳಿದ್ರೆ ನೀವ್ ಒಪ್ದೇ ಇರಲ್ಲ ಅಂತಾನೆ ಹೇಳ್ತಾ ಇರೋದು. ಸರಿ ರೀ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಈ ವಿಷಯನ ಪ್ರಿಯಾ ಅವ್ರಿಗೆ ಹೇಳಿದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಮೊದ್ಲು ಅವ್ರಿಗೆ ಹೇಳ್ತೀನಿ. ಅತ್ತೆ, ಅಮ್ಮೋ, ಇಷ್ಟೊತ್ತಾಯ್ತಲ್ಲ, ಯಾಕಿನ್ನೂ ನಿದ್ದೆ ಮಾಡಿಲ್ಲ? ಏನಾದ್ರೂ ಬೇಕಿತ್ತಾ? ಏನಿಲ್ಲ ಅತ್ತೆ, ನಿಮಗೆ ನಿದ್ದೆ ಬರ್ತಿದೆ ಅಲ್ವಾ, ನೀವು ಹೋಗಿ ಮಲ್ಕೊಳ್ಳಿ. ಇರ್ಲಿ ಬಿಡೆ, ಇಷ್ಟೊತ್ತಾದ್ರೂ ವಲ್ಲಭ ಬಂದಿಲ್ಲ. ಅವ್ನು ಬರ್ಲಿ, ನಾನು ಅವನಿಗೆ ಊಟ ಬಡಿಸಿ ಆಮೇಲೆ ಹೋಗಿ ಮಲ್ಕೋತೀನಿ. ನೀನು ಹೋಗಿ ಮಲ್ಕೋ. ಅತ್ತೆ, ವಲ್ಲಭ ಬರೋವರೆಗೂ ನಾನು ಎದ್ದಿರ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಹಾಗಲ್ವೇ ಅಮ್ಮೋ, ಅವ್ನು ವಲ್ಲಭ ಹೌದಮ್ಮ, ನನಗೂ ತುಂಬಾ ನಿದ್ದೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ವಲ್ಲಭ ಬಂದ್ರೆ ನೀವು ಅವನಿಗೆ ಊಟ ಬಡಿಸಿ ಚೆನ್ನಾಗಿ ಮಾತಾಡಿಸಿ ಆಮೇಲೆ ನಿದ್ದೆ ಮಾಡಿ. ಹಾ, ಸರಿ ಅತ್ತೆ. ಅಯ್ಯೋ ನನ್ ಬಂಗಾರಿ, ಹೇಳಿದ ಮಾತೆಲ್ಲ ಕೇಳ್ತೀಯ. ಸರಿಮಾ, ನಾನು ಹೋಗಿ ಮಲಗ್ತೀನಿ. ಏಯ್, ನೀನೇನೆ ದೇವ್ ತರ ಹಿಂಗ್ ನಿಂತಿದ್ಯಾ? ನಿನಿಗೋಸ್ಕರನೇ ಕಾಯ್ತಾ ಇದ್ದೆ. ನೀನಾ? ಅಮ್ಮ ಇಲ್ಲಿ? ಅತ್ತೆಗೆ ಮಲ್ಕೊಳ್ಳಿ ಅಂತ ನಾನೇ ಹೇಳ್ದೆ. ನೀನ್ ಫ್ರೆಶ್ ಅಪ್ ಆಗ್ ಬಾ, ನಾನು ಊಟ ಬಡಿಸ್ತೀನಿ. ಅದೆಲ್ಲ ಏನು ಬೇಡ, ನಾನೇ ಬಡ್ಸ್ಕೊಳ್ತೀನಿ. ಪರವಾಗಿಲ್ಲ, ನಿನಗ್ ಬಡಿಸ್ಬಿಟ್ಟೆ ನಾನು ಮಲ್ಕೊಳ್ತೀನಿ.
ಸಾಕು ಸಾಕು, ಎಷ್ಟಿರ್ಲಿ? ನಾನೇ ನೀನಾ? ಸಾಂಬಾರ್ ಹಾಕೋ. ಸಾಕು. ನಿಂದು ಟಾಟ. ಹೋಗಿ ಹೋಗಿ ನಿನ್ನ ಕೇಳ್ತೀನಿ ನೋಡು. ಮೊದಲೇ ತಿಂಡಿ ಪೋತಿ, ಒಂದು ಕುಕ್ಕರ್ಗೆ 1 ಲೀಟರ್ ತುಪ್ಪ ಹಾಕೊಂಡು ತಿಂದಿರ್ತೀಯ, ಮತ್ತೆ ನನಗೆ ಹೊಟ್ಟೆ ಹಸಿವಾಗ್ತಿದೆ ಅಂತ ತಿಂಡಿ ಪೋತಿ ನೀನು. ನಾನು ತಿಂಡಿ ಪೋತಿ ಹೌದು, ಆದ್ರೆ ನೀನ್ ಹೇಳೋ ತರ ಬಕಾಸುರಿ ಅಲ್ಲ. ಹೌದು, ನೀನ್ ಯಾಕೆ ಇವಾಗ ಮನೆಗ್ ಲೇಟ್ ಆಗಿ ಬರ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಏನ್ ಮಾಡ್ತಿದ್ಯಾ? ಇದಕ್ಕೆ ಹೇಳೋದು ಅಧಿಕ ಪ್ರಸಂಗ ಅಂತ. ನಾನು ಎಲ್ಲಾದ್ರೂ ಹೋಗ್ತೀನಿ, ಯಾವಾಗ್ಲಾದ್ರೂ ಬರ್ತೀನಿ, ಏನಾದ್ರೂ ಮಾಡ್ತೀನಿ. ನಿನ್ಗೇನಿಕೆ? ಏನೋ ಕೇಳ್ಬೇಕನ್ಸ್ತು ಕೇಳ್ದೆ, ಅದಕ್ಕೆ ಗುರ್ರ ಅಂತ್ಯ ಒಳ್ಳೆ ಮುಷಂಡಿ ತರ. ಏಯ್, ಈಗ ಸುಮ್ನೆ ಊಟ ಮಾಡು, ಅನ್ನ ಬಡ್ಸ್ಲಾ? ಹೊಟ್ಟೆ ತಗ 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 ಅಂತ ಹಶ್ವಾಗ್ತಿದೆ. ಹಾ, ಪರವಾಗಿಲ್ಲ, ನೀನ್ ಹೋಗಿ ಮಲ್ಕೋ, ನಾನು ಎತ್ತಿರ್ತೀನಿ. ಒಳ್ಳೆಯವ್ರ ತರ ಡೌ ಮಾಡಬೇಡ. ಇಷ್ಟೊತ್ವರೆಗೂ ನನಗೋಸ್ಕರ ಕಾದು ಊಟ ಬಡಿಸಿದ್ಯಲ್ಲ, ಅಷ್ಟಕ್ಕಾದ್ರೂ ಹೆಲ್ಪ್ ಮಾಡ್ತೀನಿ.